ಆಬ್ವಿಯಸ್ಲಿ ನಾನು ರಾಹುಲ್ ಗಾಂಧಿ ಅವ್ರನ್ನ ನಾನು ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಅವ್ರು ಎವಿಡೆನ್ಸ್ ಕೊಟ್ಟಿದ್ದಾರೆ ಅಂಡ್ ಎಲೆಕ್ಷನ್ ಕಮಿಷನ್ ಅವ್ರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಅವ್ರು ಏನ್ ಇಶ್ಯೂ ಇದೆ ಅದನ್ನ ಅವ್ರು ಅಡ್ರೆಸ್ ಮಾಡಲಿಲ್ಲ, ಅವ್ರು ಡಿಫ್ಲೆಕ್ಟ್ ಮಾಡ್ತಾ ಇದ್ರು. ನಾವು ಕೇಳ್ತಾ ಇರೋದಿಷ್ಟೇ, ಫೇಕ್ ವೋಟರ್ಸ್ ಹೇಗ್ ಬಂದ್ರು ಲಿಸ್ಟ್ ಅಲ್ಲಿ, ನೀವ್ ಅದನ್ನ ಹೇಗ್ ತೆಗಿತೀರಾ, ಇನ್ ಮುಂದೆ ಈ ತರ ಆಗದಿರೋ ತರ ನೀವ್ ಹೇಗ್ ನೋಡ್ತೀರಾ ಅಂತ. ಅದ್ ಬದಲು ಬೇರೆ ಎಲ್ಲಾನು ಹೇಳಿದ್ದಾರೆ, ಬಟ್ ದೇವ್ ನಾಟ್ ಅಡ್ರೆಸ್ ದಿ ಇಶ್ಯೂ ಅಟ್ ಹ್ಯಾಂಡ್. ಅವರು ಪ್ರೈವಸಿ ಬಗ್ಗೆ ಮಾತಾಡ್ತಿದ್ರು ಎಲೆಕ್ಷನ್ ಕಮಿಷನ್ ಅಂದ್ರೆ ಅವರು ವಿಡಿಯೋ ಕ್ಯಾಮ್ರಾ ಹಾಕುವಾಗ ಕನ್ಸೆಂಟ್ ತಗೊಂಡಿದ್ರ ಮಾಡಬಾರ್ದು ಆ ರೀತಿ. ಅಂದ್ರೆ ನೀವು ವಿಡಿಯೋ ಕ್ಯಾಮ್ರಾ ಹಾಕಕ್ಕಿಂತ ಮುಂಚೆ ಕೇಳಬೇಕಾಗಿತ್ತು, ನಿಮ್ನ ಕ್ಯಾಪ್ಚರ್ ಮಾಡ್ತಾ ಇದ್ವಿ, ನಿಮ್ ಕನ್ಸೆಂಟ್ ಇದೆ ಅಂತ. ದೇ ಹ್ಯಾವ್ ನಾಟ್ ಆಸ್ಕ್ ದಟ್, ರೈಟ್? ಯಾ ಮೇಡಮ್, ತಾವು ಕಮಿಷನ್ ಈಗ ಕಡಿಮೆ ಕಾಮೆಂಟ್ಗಳು ಅಂದ್ರೆ ಅಷ್ಟು ಅಶ್ಲೀಲವಾಗಿ ಎಲ್ಲ ಕಳ್ಸಿದ್ರಲ್ಲ, ಆ ತರ ಇವಾಗ ಏನ್ ಬರ್ತಾ ಇಲ್ಲ ನನಗೆ. ಬಟ್ ಸ್ಮಾಲ್ ಥಿಂಗ್ಸ್, ಬಟ್ ಅದೆಲ್ಲ ಓಕೆ, ನಾವು ಆಸ್ ಪಬ್ಲಿಕ್ ಫಿಗರ್ಸ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಬಹುದು. ಬಟ್ ಆ ತರ ಎಲ್ಲ ಯಾರು ಕಳಿಸ್ತಾ ಇಲ್ಲ, ಅದು ನಿಂತಿದೆ. ಬಟ್ ಬರೀ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಉಳಿದಿರೋರ್ನು ಅರೆಸ್ಟ್ ಮಾಡಬೇಕು. ಮೇಡಮ್, ತಾವು ಒಂದೇ ಅಲ್ಲ ಮೇಡಮ್, ಎಲ್ರಿಗೂ ಕೂಡ ತಾವು ಕೊಟ್ಟಿರೋ ಮೆಸೇಜ್ ಏನಿತ್ತು, ಸೊ ಎಲ್ಲ ಮಹಿಳೆಯರಿಗೂ ಕೂಡ ಗೌರವಯುತವಾಗಿ ನಡ್ಕೋಬೇಕು, ಕೆಟ್ಟ ಕಾಮೆಂಟ್ 100%. ಸೊ ಅದು ಒಂದಷ್ಟು ಇದಾಗ್ತಿದೆಯಾ ಅಂತ ಅವೇರ್ನೆಸ್ ಮೂಡ್ತಾ ಇದೆ ಅಂತ ಅನ್ಸಿದೆಯಾ ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ? 100% ಎಷ್ಟೋ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಆ ಧೈರ್ಯ ಇರಲಿಲ್ಲ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ. ಬಟ್ ಇದರಿಂದ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಮುಂಚೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಅರೆಸ್ಟ್ ಯಾರು ಆಗಿರ್ಲಿಲ್ಲ, ಸುಮ್ಮನೆ ಆ ಪ್ರೊಫೈಲ್ ನ ತೆಗೆದ್ಬಿಡ್ತಾರೆ ಅಥವಾ ಕಾಮೆಂಟ್ ಡಿಲೀಟ್ ಮಾಡ್ಬಿಡ್ತಾರೆ. ಬಟ್ ಇವಾಗ ಅರೆಸ್ಟ್ ಆಗ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ. ಸೊ ಹಾಗಾಗಿ ಟ್ರೋಲಿಂಗ್ ಅಲ್ಲೇ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೆಣ್ಮಕ್ಳು ಹೇಳ್ತಾರೆ. ಆಬ್ವಿಯಸ್ಲಿ ನಾನು ರಾಹುಲ್ ಗಾಂಧಿ ಅವ್ರನ್ನ ನಾನು ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಅವ್ರು ಎವಿಡೆನ್ಸ್ ಕೊಟ್ಟಿದ್ದಾರೆ ಅಂಡ್ ಎಲೆಕ್ಷನ್ ಕಮಿಷನ್ ಅವ್ರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಅವ್ರು ಏನ್ ಇಶ್ಯೂ ಇದೆ ಅದನ್ನ ಅವ್ರು ಅಡ್ರೆಸ್ ಮಾಡಲಿಲ್ಲ, ಅವ್ರು ಡಿಫ್ಲೆಕ್ಟ್ ಮಾಡ್ತಾ ಇದ್ರು. ನಾವು ಕೇಳ್ತಾ ಇರೋದಿಷ್ಟೇ, ಫೇಕ್ ವೋಟರ್ಸ್ ಹೇಗ್ ಬಂದ್ರು ಲಿಸ್ಟ್ ಅಲ್ಲಿ, ನೀವ್ ಅದನ್ನ ಹೇಗ್ ತೆಗಿತೀರಾ, ಇನ್ ಮುಂದೆ ಈ ತರ ಆಗದಿರೋ ತರ ನೀವ್ ಹೇಗ್ ನೋಡ್ತೀರಾ ಅಂತ. ಅದ್ ಬದಲು ಬೇರೆ ಎಲ್ಲಾನು ಹೇಳಿದ್ದಾರೆ, ಬಟ್ ದೇವ್ ನಾಟ್ ಅಡ್ರೆಸ್ ದಿ ಇಶ್ಯೂ ಅಟ್ ಹ್ಯಾಂಡ್. ಅವರು ಪ್ರೈವಸಿ ಬಗ್ಗೆ ಮಾತಾಡ್ತಿದ್ರು ಎಲೆಕ್ಷನ್ ಕಮಿಷನ್ ಅಂದ್ರೆ ಅವರು ವಿಡಿಯೋ ಕ್ಯಾಮ್ರಾ ಹಾಕುವಾಗ ಕನ್ಸೆಂಟ್ ತಗೊಂಡಿದ್ರ ಮಾಡಬಾರ್ದು ಆ ರೀತಿ. ಅಂದ್ರೆ ನೀವು ವಿಡಿಯೋ ಕ್ಯಾಮ್ರಾ ಹಾಕಕ್ಕಿಂತ ಮುಂಚೆ ಕೇಳಬೇಕಾಗಿತ್ತು, ನಿಮ್ನ ಕ್ಯಾಪ್ಚರ್ ಮಾಡ್ತಾ ಇದ್ವಿ, ನಿಮ್ ಕನ್ಸೆಂಟ್ ಇದೆ ಅಂತ. ದೇ ಹ್ಯಾವ್ ನಾಟ್ ಆಸ್ಕ್ ದಟ್, ರೈಟ್? ಯಾ ಮೇಡಮ್, ತಾವು ಕಮಿಷನ್ ಈಗ ಕಡಿಮೆ ಕಾಮೆಂಟ್ಗಳು ಅಂದ್ರೆ ಅಷ್ಟು ಅಶ್ಲೀಲವಾಗಿ ಎಲ್ಲ ಕಳ್ಸಿದ್ರಲ್ಲ, ಆ ತರ ಇವಾಗ ಏನ್ ಬರ್ತಾ ಇಲ್ಲ ನನಗೆ. ಬಟ್ ಸ್ಮಾಲ್ ಥಿಂಗ್ಸ್, ಬಟ್ ಅದೆಲ್ಲ ಓಕೆ, ನಾವು ಆಸ್ ಪಬ್ಲಿಕ್ ಫಿಗರ್ಸ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಬಹುದು. ಬಟ್ ಆ ತರ ಎಲ್ಲ ಯಾರು ಕಳಿಸ್ತಾ ಇಲ್ಲ, ಅದು ನಿಂತಿದೆ. ಬಟ್ ಬರೀ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಉಳಿದಿರೋರ್ನು ಅರೆಸ್ಟ್ ಮಾಡಬೇಕು. ಮೇಡಮ್, ತಾವು ಒಂದೇ ಅಲ್ಲ ಮೇಡಮ್, ಎಲ್ರಿಗೂ ಕೂಡ ತಾವು ಕೊಟ್ಟಿರೋ ಮೆಸೇಜ್ ಏನಿತ್ತು, ಸೊ ಎಲ್ಲ ಮಹಿಳೆಯರಿಗೂ ಕೂಡ ಗೌರವಯುತವಾಗಿ ನಡ್ಕೋಬೇಕು, ಕೆಟ್ಟ ಕಾಮೆಂಟ್ 100%. ಸೊ ಅದು ಒಂದಷ್ಟು ಇದಾಗ್ತಿದೆಯಾ ಅಂತ ಅವೇರ್ನೆಸ್ ಮೂಡ್ತಾ ಇದೆ ಅಂತ ಅನ್ಸಿದೆಯಾ ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ? 100% ಎಷ್ಟೋ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಆ ಧೈರ್ಯ ಇರಲಿಲ್ಲ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ. ಬಟ್ ಇದರಿಂದ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಮುಂಚೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ, ಅರೆಸ್ಟ್ ಯಾರು ಆಗಿರ್ಲಿಲ್ಲ, ಸುಮ್ಮನೆ ಆ ಪ್ರೊಫೈಲ್ ನ ತೆಗೆದ್ಬಿಡ್ತಾರೆ ಅಥವಾ ಕಾಮೆಂಟ್ ಡಿಲೀಟ್ ಮಾಡ್ಬಿಡ್ತಾರೆ. ಬಟ್ ಇವಾಗ ಅರೆಸ್ಟ್ ಆಗ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ. ಸೊ ಹಾಗಾಗಿ ಟ್ರೋಲಿಂಗ್ ಅಲ್ಲೇ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೆಣ್ಮಕ್ಳು ಹೇಳ್ತಾರೆ.